ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಫ್ರೈಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಮಶ್ರೂಮ್ ಪಲಾವ್ ಮಾಡಿ, ಮೊಸರು ಬಜ್ಜಿ ಮಾಡಿ, ಅದ್ರ ಜೊತೆಗೆ ಪರ್ಯಂತ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪನ್ನೀರ್ ಫ್ರೈ, ಆಮೇಲೆ ಬಸ್ಸಲ್ಲಿ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಆಪಲ್ಲು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ಸು ತಾಯಂದ್ರಿಗೆ ಹೆಂಗಿರುತ್ತೆ ಅಂತಂದರೆ, ನಿಜವಾಗ್ಲೂ ಬಿಸಿನೀರಲ್ಲಿ ಕಾಲಿಟ್ದಾಗೆ ಅದು ಹೇಗೆ ಸುಡ್ತಾ ಇರುತ್ತಲ್ಲ, ಟೈಮ್ ಹೋಗ್ತಾ ಇರುತ್ತೆ, ಬೇಗ ಬೇಗ ರೆಡಿ ಮಾಡಬೇಕು. ಯಪ್ಪ, ಎಷ್ಟು ಟೆನ್ಷನ್ಸ್ ಇರುತ್ತೆ. ಸೊ ಅವ್ರು ಹೋದ ತಕ್ಷಣ ಒಂದು 2 ನಿಮಿಷ ಕೂತು ರಿಲ್ಯಾಕ್ಸಿಂಗ್ ಮೋಡ್ಗೆ ಬರ್ತೀವಿ. ಸೊ ಲೈಟಾಗಿ ಬಿಸಿನೀರೋ ಕಾಫಿನೋ ಏನೋ ಒಂದು ಬಿಸಿ ಬಿಸಿ ಕುಡಿದುಬಿಟ್ಟು ಮತ್ತೆ ಕೆಲಸ ಶುರು ಮಾಡ್ಕೋತೀವಿ. ಯಾರು ಹೇಳಿದ್ದು ಹೌಸ್ ವೈಫ್ಸು ಆರಾಮಾಗಿ ಮನೇಲಿ ಇರ್ತಾರೆ ಅಂತ? ಅವರಿಗೆ ನಿಜವಾಗ್ಲೂ ಏನನ್ನಬೇಕು ಗೊತ್ತಿಲ್ಲ. ಬಟ್ ಮನೇಲಿ ಇರುವಂತಹ ಹೆಣ್ಣುಮಕ್ಳು ಮಾಡುವಂತಹ ಕೆಲಸ ಆಚೆ ದುಡಿಯೋ ಹೆಣ್ಣುಮಕ್ಳು ಸಹ ಮಾಡಲ್ಲ. ಅವರಿಗಾದರೂ ಒಂದು ಆಪ್ಷನ್ ಇರ್ಬೋದು, ಅಥವಾ ಗಂಡನ ಹೆಲ್ಪ್ ಇರಬಹುದು. ಅವ್ರಿಗೆ ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ಬರುತ್ತೆ. ಬಟ್ ನಮಗೆ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ಆದರೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ. ಸೊ ಇಷ್ಟೆಲ್ಲ ಮಾಡಬೇಕಾದ್ರೆ ಅಂತಾರೆ ಹೆಣ್ಮಕ್ಳಿಗೆ, ನೀವೇನು ಮಾಡ್ತಾ ಇರ್ತೀರ ಮನೇಲಿ ಅಂತ. ಆ ಮಾತು ಕೇಳಿದಾಗ ನನಗೆ ತುಂಬಾ ಕೋಪ ಬರುತ್ತೆ. ನಮ್ಮ ಮನೇಲಿ ಯಾವತ್ತೂ ಹೇಳೋದಿಲ್ಲ. ಕೆಲವೊಬ್ಬರೆಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವರೆಲ್ಲ ಫೋನ್ ಮಾಡಿ ಈ ಥರ ಎಲ್ಲ ಮಾತಾಡಿದಾಗ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆ್ಯಂಡ್ ಇವತ್ತು ವಿಡಿಯೋ ಮಾಡ್ತಾ ಇರೋದು ಯಾರು ಗೊತ್ತಾ? ನನ್ನ ಮಗ. ಸೊ ಮಮ್ಮಿ ನಾನೇ ವಿಡಿಯೋ ಮಾಡ್ತೀನಿ ಕೊಡು ಮಮ್ಮಿ ಅಂತ ಪಾಪ ರೆಡಿಯಾಗಿ ನನಗೋಸ್ಕರ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾನೆ. ಎಷ್ಟು ಖುಷಿಯಾಗುತ್ತೆ ನೋಡಿ. ಆಮೇಲೆ ಇವತ್ತು ಪನ್ನೀರ್ ಫ್ರೈ ಮಾಡಿದ್ದೆ. ಸೊ ಪೀಸಸನ್ನು ಅವನೇ ಚೂಸ್ ಮಾಡಿ ನನಗೆ ಯಾವ್ದು ಬೇಕೋ ಆ ಪೀಸಸನ್ನು ಆ್ಯಡ್ ಮಾಡ್ಕೊಂಡಿದ್ದಾನೆ. ಸೊ ಈಗ ನಾನು ಡಯಟ್ ಮಾಡ್ತಾ ಇದ್ದೀನಲ್ವಾ, ಸ್ವಲ್ಪ ಡಯಟ್ ಅವನಿಗೂ ಅಂದರೆ ಎಲ್ಲವನ್ನು ಹಾಕೋದಲ್ಲದೆ ಸ್ವಲ್ಪ ಡಯಟನ್ನು ರೂಢಿ ಮಾಡಿಸೋಣ ಅಂತ ಹೇಳಿ ಈ ಒಂದು ಪ್ರಯತ್ನ. ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಅದನ್ನು ಟ್ರೈ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇನ್ನು ಪರ್ಯಂತ ಸ್ಕೂಲ್ಗೆ ಹೋದ್ಮೇಲೆ ಒಂದು ಬಿಸಿನೀರೆಲ್ಲ ಕುಡಿದಿರ್ತೀನಿ ಬೆಳಗ್ಗೆನೇ. ಸೊ ಸ್ವಲ್ಪ ಟೆನ್ಷನ್ಸ್ ಇದ್ದಾಗ ಈ ಥರ ಟೀಯನ್ನು ಕುಡಿತೀನಿ. ಫೈನಲಿ ಸ್ಕೂಲ್ಗೆ ಮಕ್ಕಳು ಹೋಗೋವರೆಗೂ ಎಲ್ಲಿ ಬಸ್ಸು ಮಿಸ್ ಆಗುತ್ತೋ ಅನ್ನೋ ಟೆನ್ಷನಲ್ಲೇ ಅರ್ಧ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ. ಸೊ ಈಗ ಬೇರೆ ನಾನು ಡಯಟ್ ಮಾಡ್ತಾ ಇರೋದಕ್ಕೆ ಎಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ ನನ್ನ ಕ್ರೇವಿಂಗ್ಸನ್ನು ಅಂತಂದರೆ, ಲೈಕ್ ಈಗ ಟೀ ಕುಡಿಯೋ ಹಾಗಿಲ್ಲ. ಬಟ್ ಸ್ಟಿಲ್ ನನಗೆ ಆ ತಲೆನೋವಿಗೆ ಬೆಳಗ್ಗೆ 5:30ಗೆ ವೇಕಪ್ ಆಗಿರ್ತೀವಿ. ಸೊ ಬಿಸಿನೀರು ಕುಡ್ದಿದ್ರೂ ನಮಗೆ ಎಲ್ಲೋ ಒಂದು ಕಡೆ ತಲೆಯೆಲ್ಲ ಭಾರ ಥರ. ಸಮ್ಟೈಮ್ಸ್ ನಿಜವಾಗ್ಲೂ ಹೇಳ್ಕೊಳ್ಳೋದಲ್ಲ ಇದು, ಒಂಥರ ನಮಗೇನು ಸ್ಟ್ರೆಂತೇ ಇಲ್ವಾ ಅನ್ನೋ ಥರ ಅನಿಸ್ಬಿಡುತ್ತೆ ಸಮ್ಟೈಮ್ಸ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ. ಸೊ ಇವತ್ತು ನನಗೆ 5:30 ಅದಷ್ಟು ಮಾಡೋಷ್ಟೊತ್ತಿಗೆ ನನ್ನ ಕೈ ಕಾಲೆಲ್ಲ ಒಂಥರ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋ ಥರ ಬಂದುಬಿಡ್ತು. ಬಟ್ ಚೀಟಿಂಗ್ ಇನ್ ಡಯಟ್ ಅಂತ ಹೇಳ್ತಾರಲ್ಲ, ಸೊ ಇವತ್ತೊಂದಿನ ನಾನು ಚೀಟಿಂಗ್ ಮಾಡೋಣ ಅಂತ ಹೇಳಿ ಟೀ ಕುಡಿದ್ಬಿಟ್ಟೆ. ಆಮೇಲೆ ಇನ್ನು ಮೊನ್ನೆ ನಾನು ಡ್ರೈ ಫ್ರೂಟ್ಸ್ ಹೌಸಿಂದ ಡ್ರೈ ಫ್ರೂಟ್ಸ್ ತಂದಿದ್ದೆ. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಇನ್ನೇನೇನಿದೆ ಅಂತ ಹೇಳಿ ಮಾತ್ರ ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ ನನಗೆ ನೋಡಿ, ಇದು ಆಲ್ಮಂಡೋ ಏನೋ ಅಂತಾರೆ ಗೈಸ್, ಇದು ತೋರಿಸ್ತೀನಿ ರೀ. ನೋಡಿ ಈ ಥರ ಇಲ್ಲಿದೆ, ಕಿಡ್ನಿ ಥರ ಇರುತ್ತಲ್ವ. ಸೊ ಇದಂದರೆ ನಂಗೆ ಒಂಥರ ತಿನ್ನೋಕ್ಕಾಗಲ್ಲ. ಇದು ಹತ್ತಿ ಹಣ್ಣು ಗೊತ್ತಲ್ಲ. ನಮ್ಮನೇಲಿ ಹೆಂಗಂದರೆ ಈ ಪಿಸ್ತಾ ಎಲ್ಲ ತಿಂತಾ ಇರ್ತೀವಿ ಗೊತ್ತಾ, ಬಿಚ್ಚೋದು ಕವರಲ್ಲಿ ಹಾಗೆ ಹಾಕೋದು, ಏನು ಮಾಡೋದು. ಸೊ ಇವತ್ತು ಶುಕ್ರವಾರ ಬೆಳಗ್ಗೆ ಇದೇ ವ್ಲಾಗ್ ಜೊತೆಗೆ ಇದನ್ನು ಆ್ಯಡ್ ಮಾಡೋಣ ಅಂತ. ಆ್ಯಂಡ್ ಈವ್ನಿಂಗ್ ಇನ್ ಕೇಸ್ ಫ್ರೀ ಇದ್ದರೆ ವ್ಲಾಗ್ ಮಾಡಬೇಕು ಅಂತ ಅನಿಸಿದ್ರೆ ನಾನು ಅದನ್ನು ಸಪ್ರೇಟ್ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಬಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇನ್ನು ಆ್ಯಸ್ ಯೂಶ್ವಲ್ ಕಸ ಗುಡಿಸು, ಮನೆ ಪರ್ಸು, ಸ್ನಾನ ಮಾಡ್ಕೊ, ಪೂಜೆ ಮಾಡು. ಸೊ ಈ ಬ್ಯುಸಿಯಲ್ಲಿ ಮತ್ತೆ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಇವತ್ತು ನಾನು ಒಂದು ವಿಡಿಯೋನ ಶೂಟ್ ಮಾಡ್ಕೋಬೇಕು. ಯಾವುದಪ್ಪ ಅಂತ ಅಂದರೆ ನಮ್ಮ ಹೊಸ ಸೈಟಿನ ಇನಾಗ್ರೇಷನ್ ಪೂಜೆದು ವಿಡಿಯೋ ಮಾಡಬೇಕು. ನಿಮಗೆ ನಾಳೆ ಕಂಪಲ್ಸರಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಸೊ ಆ ವಿಡಿಯೋ ನೋಡಬೇಕು ಅಂತಂದರೆ ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಬೇಕು. ನೋಡಿ, ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಿರೋ ಅವರಿಗೆ ನಾಳೆಯ ನಮ್ಮ ಸೈಟ್ ಇನಾಗ್ರೇಷನ್ ಪೂಜೆ ಎಲ್ಲಿ ನಡೆಯುತ್ತೆ, ಹೇಗೆ, ಯಾವ ಟೈಮಿಂಗ್ಸ್ಗೆ ನೀವೆಲ್ಲ ಬರಬೇಕು,
ಆಮೇಲೆ ಊಟದ ವ್ಯವಸ್ಥೆ, ಆಮೇಲೆ ಇನ್ನೂ ಎಕ್ಸೆಟ್ರಾ ಇರುತ್ತಲ್ಲ. ಸೊ ಅವೆಲ್ಲವನ್ನು ನಾನು ಇವತ್ತು ಶೂಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಯಾವತ್ತು ಬರುತ್ತೋ ಈ ವಿಡಿಯೋ ಆದ ನೆಕ್ಸ್ಟ್ ಡೇ ನಿಮಗೆ ಸೈಟ್ ಇನಾಗ್ರೇಷನ್ ಪೂಜೆ ಆ ವಿಡಿಯೋ ಬರುತ್ತೆ. ಸೊ ಖಂಡಿತವಾಗ್ಲೂ ನೀವು ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ರೀಚ್ ಆಗಲ್ಲ, ಅಷ್ಟೇ ಮ್ಯಾಟರ್. ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ಸೊ ಇದೇನು ಅಂತ ಕೇಳ್ಬೋದು ನೀವು. ಕೈ ಗೈಸ್ ನಿಮ್ಗೆ ತೋರಿಸೋದು ಮರ್ತದೆ, ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಗೈಸ್, ಮೊನ್ನೆ ಏನು ಮಾಡಿದೆ, ಏನು ಪಲಾವೋ ಏನೋ ಮಾಡಿದಾಗ ಅದು ಯಾವಾಗ ಸುಟ್ಟೋಯ್ತು ಅಂತಲೂ ಗೊತ್ತಿಲ್ಲ. ನೋಡಿ ಕೈ ಎಲ್ಲ ಹೆಂಗೆ ಸುಟ್ಕೊಂಡಿದ್ದೀನಿ ಅಂತ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಕೈ ಹೆಂಗೆ ಸುಟ್ಕೊಂಡಿದ್ದೀನಿ ನೋಡಿ ಗೈಸ್. ಹೆಣ್ಮಕ್ಕಳ ಕತೆ ಹೀಗೆ. ಅದು ಎಷ್ಟು ಕೆಂಪಗಾಗಿದೆ ಅಂತ ನೋಡಿ. ಅದು ಕೈ ನಾವು ಹೀಗೆ ಆಡಿಸ್ತಾ ಇರ್ತೀವಲ್ಲ ಒಗ್ಗರಣೆ ಎಲ್ಲ ಹಾಕಬೇಕಾದ್ರೆ, ಆವಾಗ ಕುಕ್ಕರ್ ಹಾಕಿರೋದು. ಓಕೆ, ಸ್ಯಾಡ್ ನ್ಯೂಸ್ ಬಿಡಿ, ಹ್ಯಾಪಿ ನ್ಯೂಸ್ಗೆ ಬರೋಣ. ಸೊ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಸೊ ನೋಡಿದ್ರಾ, ನಮ್ಮದು ಸೈಟ್ ಇನಾಗ್ರೇಷನ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ನನಗೆ ಅಷ್ಟು ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅವತ್ತು ಶೂಟ್ ಮಾಡಿ ನೆಕ್ಸ್ಟ್ ಡೇನೇ ನಾನು ಅಪ್ಲೋಡ್ ಮಾಡಿದ್ದೆ ಅಂತ ಅನ್ಕೋತೀನಿ. ಬಟ್ ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ಹಾಕೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಅದಕ್ಕೇ ನಿಮ್ಗೆ ಅಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಈಗ ಅದೇ ಸೈಟ್ ವಿಚಾರವಾಗಿ ಮತ್ತೊಂದು ವಿಚಾರವನ್ನು ಶೇರ್ ಮಾಡಬೇಕು. ನಾನು ಆ ವಿಡಿಯೋದಲ್ಲೂ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಹೇಳಿರ್ತೀನಿ ನಾನು, ಕೆಲವೊಬ್ಬರು ತಮ್ಮನೇಲೇ ನೋಡಿಬಿಡ್ತಾರೆ, ಫುಲ್ ವಿಡಿಯೋನ ನೋಡೋದಿಲ್ಲ. ಸೊ ಲಿಟ್ರಲಿ ಅದು ಹಾಗೇ ಆಯಿತು. ಎಷ್ಟೊಂದು ಜನ ನಿಜವಾಗ್ಲೂ ನಾವು ಸೈಟ್ ತೊಗೊಂಡಿದ್ದೀವಿ, ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಮೆಸೇಜ್ ಮಾಡಿದ್ದಾರೆ. ಯಾರೂ ಅಲ್ಲ, ನಮ್ಮ ಸಂಬಂಧಿಕರೇ. ಏನು ಹೇಳೋದು ಇಂಥವರಿಗೆ ಅಂತ ನನಗೆ ಗೊತ್ತಿಲ್ಲ. ಒಂದು ತಮ್ನೇಲನ್ನು ನೋಡಿ ನೀವು ಎಷ್ಟು ಊಹೆ ಮಾಡ್ಕೋಬಹುದು, ಎಷ್ಟು ಕತೆಗಳನ್ನು ಕಟ್ಕೋಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕೆಲವೊಬ್ಬರಿಗೆ ಅದರಲ್ಲಿ ಶಾಲ್ ಸುತ್ಕೊಂಡು ಹೊಡೆದಿದೆ. ಮೋಸ್ಟ್ಲಿ ಅದು ತಾಕಿದ್ದಂಗಿಲ್ಲ, ಬಿಕಾಸ್ ಅವರು ಹೊಟ್ಟೆಗೆ ಅನ್ನ ಅಂತೂ ತಿನ್ನಲ್ಲ ಅನ್ಕೋತೀನಿ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ಈಗ ಒಂದು ಸ್ಟೆಪ್ ಮುಂದೆ ಬಂದು ನನ್ನ ಹತ್ರನೇ ಬಂದು ಡೈರೆಕ್ಟಾಗಿ ಕಂಗ್ರ್ಯಾಚುಲೇಷನ್ಸ್ ಭಾಗ್ಯ, ನೀವು ಸೈಟ್ ತೊಗೊಂಡ್ರಂತೆ, ನಾನು ನೋಡಿದೆ ವಿಡಿಯೋನ, ತುಂಬ ಚೆನ್ನಾಗಿ ಮಾತಾಡಿದ್ಯಾ ಅಂತ. ಅದರಲ್ಲಿ ಶುಗರ್ ಕೋಟಿಂಗ್ ಬೇರೆ. ಫುಲ್ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಅವ್ರು ನನ್ನ ಹತ್ರ ಬಂದು ಕಂಗ್ರಾಟ್ಸ್ ಹೇಳ್ತಾ ಇರಲಿಲ್ಲ. ತಕ್ಷಣವೇ ನಾನು ವಾಪಸ್ ಅವ್ರಿಗೆ ಹೇಳಿದ್ದೇನು ಗೊತ್ತಾ, ಹೋಗಿ ಫಸ್ಟು ಫುಲ್ ವಿಡಿಯೋನ ನೋಡಿ ಬನ್ನಿ ಅಕ್ಕ ಅಂತ. ಯಾಕೆಂತಂದರೆ ಏನು ಮಾಡ್ತೀವೋ ಬಿಡ್ತೀವೋ, ಮರ್ಯಾದೆ ಅಂತೂ ಕೊಡಲೇಬೇಕಲ್ವಾ. ಅಕ್ಕ ಒಂದು ಸತಿ ಫುಲ್ಲು ವಿಡಿಯೋ ನೋಡಿ ಅದಾದಮೇಲೆ ಬಂದು ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅಂತ ಹೇಳಿದೆ. ಅದಕ್ಕೆ ಇಲ್ಲ ನಾನು ನೋಡಿದೆ, ತುಂಬ ಚೆನ್ನಾಗಿ ಹೇಳಿದ್ಯಾ ಅಂತ ಎಲ್ಲ ಹೇಳಿದರು. ಮತ್ತು ವಾಪಸ್ ನಾನು ಏನಂತ ಕೇಳಿದೆ ಗೊತ್ತಾ, ಸರಿ ನಾನು ಎಲ್ಲಿ ತೊಗೊಂಡಿದ್ದೀನಿ ಸೈಟು ಹೇಳಿ ಅಂತ ಅಂದೆ. ಅಲ್ಲಿಗೆ ಅವರಿಗೆ ಮಾತು ಬರಲಿಲ್ಲ. ಸೊ ಗೊತ್ತಾಯ್ತಾ, ಇಷ್ಟೇ ಗೈಸ್. ಕೆಲವೊಬ್ಬರು ಏನು ಗೊತ್ತಾ, ನಾವು ಹಾಕುವಂತಹ ಒಂದು ಸ್ಟೇಟಸ್ಸು ಅಥವಾ ಒಂದು ತಮ್ನೇಲಿಂದ ನಮ್ಮನ್ನೇ ಜಡ್ಜ್ ಮಾಡ್ತಾರೆ. ಅಂದರೆ ಇನ್ನೇನು ಹೇಳೋಕ್ಕೆ ಸಾಧ್ಯ. ಒಂದು ಫುಲ್ ವಿಡಿಯೋ ನೋಡೋ ಒಂದು ಟೈಮೂ ಇರೋದಿಲ್ಲ ಅವರಿಗೆ. ನೋಡಿದ್ದೀನಿ ಅಂತ ಬಿಲ್ಡಪ್ಪು ಬೇರೆ ಕೊಡ್ತಾರೆ. ಆಮೇಲೆ ಇನ್ನೂ ಕೆಲವೊಬ್ಬರು ಒಂದು ಹೆಜ್ಜೆ ಮುಂದೆ ಹೋಗಿ, ಅಕ್ಕ ನಾನು ನಿಮ್ಮ ಸಬ್ಸ್ಕ್ರೈಬರು, ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳ್ತಾರೆ. ID ಕೇಳಿಬಿಟ್ಟು ಚೆಕ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರೇ ಆಗಿರೋದಿಲ್ಲ. ಎಷ್ಟು ಅಂತ ನನಗೆ ಫೂಲ್ ಮಾಡೋಕ್ಕೆ ನೋಡ್ತಾರೋ, ಬಟ್ ನಾನು ಫೂಲ್ ಆಗೋದಿಲ್ಲ. ಬಿಕಾಸ್ ಈ ಫೀಲ್ಡಲ್ಲಿ ನಾನು 5 ವರ್ಷಗಳ ಕಾಲ ನಾನು ಇದು ಯೂಟ್ಯೂಬ್ ಏನು ಅಂತ ಗೊತ್ತಾಗಿದೆ ನನಗೆ. ನನ್ನ ಹತ್ರ ನೀವು ಮೋಸ ಮಾಡೋಕ್ಕೆ ಚಾನ್ಸೇ ಇಲ್ಲ, ಓಕೆನಾ. ಸೊ ಇನ್ನು ಮುಂದೆ ಸೋ ಕಾಲ್ಡ್ ನಿಮ್ಗೆ ಹೇಳ್ತಾ ಇರೋದು ನಾನು,
ಬಂದು ನೀವು ನನ್ನ ಹತ್ರ ಹೇಳೋಕ್ಕಿಂತ ಮುಂಚೆ ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಒಂದು 100 ಸತಿ ಯೋಚನೆ ಮಾಡಿ ಮಾತಾಡಿ, ಓಕೆನಾ? ಸೊ ಇವತ್ತು ಫ್ರೈಡೇ, ನೈಟ್ ಡಿನ್ನರ್ಗೆ ಮೊಸೊಪ್ಪು ಮಾಡಿ ಮುದ್ದೆ ಮಾಡ್ಕೊಂಡಿದ್ದೆ, ಆ್ಯಂಡ್ ಇನ್ನು ಬಾಯ್ಲ್ಡ್ ಎಗ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾವು ಊಟ ಮಾಡೋ ಟೈಮ್ಗೆ ಅಕ್ಕ ಕಬಾಬ್ ಮಾಡಿದ್ರಂತೆ, ಸೊ ಕಬಾಬು ತೊಗೊಂಬಂದು ಕೊಟ್ಟರು. ಸೊ ಫೈನಲಿ ಊಟ ಮಾಡಿ ಮಲಗಿದ್ದೆ. ಕೆಲಸ ಆ್ಯಕ್ಚುಲಿ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡಬೇಕಾದ್ರೆ ನನ್ನ ಮುಖದಲ್ಲೊಂದು ಸ್ಮೈಲ್ ಬರ್ತಾ ಇದೆ. ಯಾಕೆ ಗೊತ್ತಾ? ಇಂಥವರಿಗೆ ನಾವು 100 ವೀಡಿಯೋ ಮಾಡಿ ಹೇಳಿದ್ರೂ ಅರ್ಥ ಆಗೋದಿಲ್ಲ. ಅವರು ಈ ಜನ್ಮದಲ್ಲಿ ಬದಲಾಗಲ್ಲ. ಅವರು ಬದಲಾಗಲ್ಲ ಅಂತ ಅಂದಮೇಲೆ ನಾವು ನಮ್ಮ ದಾರಿಯನ್ನು ಸುಲಭ ಮಾಡಿಕೊಂಡು ನಾವು ನಮ್ಮ ದಾರಿಲಿ ಹೋಗ್ತಾ ಇರಬೇಕು ಅಷ್ಟೇ. ಏನಂತೀರಾ? ಕಮೆಂಟ್ ಮಾಡಿ. ಬಾಯ್ ಬಾಯ್.